Hello students, welcome back to Turning Point classes. In this session, I discuss simplified physics. Let us start. Previous class alli electric field lines, properties of electric field lines ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವಿಲ್ ಸ್ಟಾರ್ಟ್ electric dipole. One or two points we have to remember about electric dipole. After that, we'll discuss a very important question or derivation on dipole. So, derivation of electric field at a point on the axis of electric dipole. A derivation one. First, electric dipole. Definition ಕೊಟ್ಟಿದ್ದೀನಿ. What is an electric dipole? This question has appeared in the previous question papers. Second few previous question papers. A simple definition. Two equal and opposite charges separated by a short distance is called an electric dipole. Sakast. One negative charge, one positive charge separated by short distance. That we call it as an electric dipole. Next, here we go. Electric dipole moment. This is momentum. Momentum first year PUC. Momentum is equal to mass into velocity. That is mechanical quantity. This is electrical quantity. Electric dipole moment. This is vector P. How it is defined? So just like momentum, first year PUC momentum is equal to mass into velocity. ಅದೇ ತರಹ ನೀವು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿನ ಯಾವ ಥರ ಡಿಫೈನ್ ಮಾಡಿದ್ದಾರೆ? ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಟೈಮ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆಫ್ ಡೈಪೋಲ್. ಸೊ ನಾನು ಇಲ್ಲಿ ಒಂದು ಸಿಂಪಲ್ ಡಯಾಗ್ರಾಮ್ ಹಾಕಿದ್ದೀನಿ. ಒಂದು ಮೈನಸ್ ಕ್ಯೂ, ಇನ್ನೊಂದು ಪ್ಲಸ್ ಕ್ಯೂ. ಓ ಅನ್ನೋದು ಸೆಂಟರ್ ಆಫ್ ಡೈಪೋಲ್. ಈ ಲೈನ್ ಜಾಯಿನಿಂಗ್ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್, ದಟ್ ಈಸ್ ಕಾಲ್ಡ್ ಆಕ್ಸಿಸ್ ಆಫ್ ಡೈಪೋಲ್. ನೆಕ್ಸ್ಟ್ ಇದರ ಡಿಸ್ಟೆನ್ಸ್ ನಾವು ಜನರಲಿ ಫಾರ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ಸ್ 2a ಅಂತ ಡಿಸ್ಟೆನ್ಸ್ ತಗೊಳ್ತೀವಿ. ಯಾಕೆ 2a ತಗೊಂಡಿರೋದು ಅಂದರೆ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಈಸ್ ಬೀಂಗ್ ಮೆಷರ್ಡ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಸೊ ಅದಕ್ಕೋಸ್ಕರ ನಾವು 2a ತಗೊಂಡ್ರೆ ಹಾಫ್ ದ ಡಿಸ್ಟೆನ್ಸ್ ಬಿಕಮ್ಸ್ a. ಅಕಸ್ಮಾತ್ ನೀವು ಇಲ್ಲೇ a ತಗೊಂಡ್ಬಿಟ್ರೆ a/2 ಅಂದರೆ ನಮ್ಮ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು 2a ಅನ್ನು ತಗೊಂಡಿದ್ದೀವಿ. ಸೊ 2a ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆಫ್ ಡೈಪೋಲ್. ಇದಾದಮೇಲೆ ಈ ಡೈಪೋಲ್ ಮೊಮೆಂಟ್ ಇದು ಡೆಫಿನೇಷನ್ ಇದೆ. ಸೊ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಸೊ ಈ ಕ್ವಶನ್ ಸಹ ಭಾಳ ಸಾರಿ ಬಂದಿದೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ. ನೀವು ಈ ಪಾಯಿಂಟನ್ನು ಅಪ್ಲೈ ಮಾಡಿಬಿಟ್ರೆ ಸಾಕು. ಸೊ ಡೈಪೋಲ್ ಮೊಮೆಂಟ್ is defined as ಇಷ್ಟೇ. ಡೈಪೋಲ್ ಮೊಮೆಂಟ್ P is equal to Q into 2a. ಅಷ್ಟೇ ಸಾಕು. ಎಕ್ಸ್ಪ್ಲೈನ್ ದ ಸಿಂಬಲ್ಸ್. Q ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಮ್ಯಾಗ್ನಿಟ್ಯೂಡ್, ಪಾಸಿಟಿವ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎರಡು ಒಂದೇ ಇರುತ್ತೆ. ದಟ್ ಈಸ್ Q. 2a is ಲೆಂತ್ ಆಫ್ ಡೈಪೋಲ್. ಸೊ 2a ವಿತೌಟ್ ವೆಕ್ಟರ್ ಬಂದು 2a is the distance between ನೆಗೆಟಿವ್ ಚಾರ್ಜ್ ಅಂಡ್ ಪಾಸಿಟಿವ್ ಚಾರ್ಜ್. ಇಲ್ಲಿ 2a ವೆಕ್ಟರ್ ತಗೊಂಡಿದ್ದೀವಿ, ವೆಕ್ಟರ್ 2a. ಸೊ ಈ ವೆಕ್ಟರ್ 2a ಲೆಂತ್ ಆಫ್ ಡೈಪೋಲ್ ಮೆಷರ್ಡ್ ಫ್ರಮ್ negative charge to positive charge. So length is being measured from negative charge to positive charge. Therefore we get this vector sign. ಇಷ್ಟು ಸಾಕು. ಇನ್ನು ಮುಂದೆ ನೋಡೋಣ. ಮೂರನೇ ಪಾಯಿಂಟ್ ಅಲ್ಲಿ ಡೈಪೋಲ್ ಮೊಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅದರಲ್ಲೇ ತೋರಿಸ್ತೀವಿ. Therefore it is a vector quantity and its direction is taken from negative charge to positive charge. So ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಬಂದು ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಕೊಟ್ಟಿದ್ದೀವಿ ಡಯಾಗ್ರಾಮಲ್ಲಿ. ನೀವು ಇಲ್ಲಿ ಇನ್ನೂ ಒಂದು ವೆಕ್ಟರ್ ಅಬ್ಸರ್ವ್ ಮಾಡ್ಬೋದು. ಪಿ ಕ್ಯಾಪ್ ಅಂತ ಹಾಕಿದ್ದೀನಿ. ಪಿ ಕ್ಯಾಪ್ ಬಂದು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಪಿ. ಸೊ ಫಸ್ಟ್ ಇಯರ್ PUCಲಿ ವೆಕ್ಟರ್ಸ್ ಬಗ್ಗೆ ಕಲ್ತಿದ್ದೀರಾ ಫಿಸಿಕ್ಸ್ ಕ್ಲಾಸ್ಗಳಲ್ಲಿ. ಅಕಸ್ಮಾತ್ ಸೆಕೆಂಡ್ PUCಲಿ ವೆಕ್ಟರ್ಸ್ ಮುಗಿದಿದ್ರೆ ಇನ್ನೂ ಅನುಕೂಲ ಮ್ಯಾಥ್ಸಲ್ಲಿ. ಪಿ ಕ್ಯಾಪ್ ಈಸ್ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಪಿ. ಸೊ ಅದನ್ನು ಒಂದು ಜ್ಞಾಪಕ ಇಟ್ಕೊಂಡ್ರೆ ಡಯಾಗ್ರಾಮಲ್ಲಿ ಅನುಕೂಲ ಆಗುತ್ತೆ ನಮಗೆ. ಸೊ ನಮಗೆ ಇಷ್ಟು ಸಾಕು. So vector P is equal to P cap. So dipole moment P is equal to magnitude times direction. Magnitude. So vector P is equal to magnitude P cap. P cap ಒಂದು unit vector along P. P ಅಂದ್ರೆ ಏನು? P ಅಂದ್ರೆ Q into 2a. So P represents without vector, that is the magnitude of dipole moment. So P is equal to Q into 2a gives us the magnitude of dipole moment. ಇಷ್ಟು ಸಾಕು ನಮಗೆ. ಸೊ ಈಗ ನೆಕ್ಸ್ಟ್ ಡೆರಿವೇಶನ್ ಬರೋಣ. 5 ಮಾರ್ಕ್
ಡೆರಿವೇಷನ್ ಬಹಳ ಸಲ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ನಾವು ನೋಡ್ಬೋದು. ಇದನ್ನು ಈ ಡೆರಿವೇಷನ್ ಬೇಕಿರೋದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವೇಷನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ whose distance is r from a point charge q. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿರೋ ಈಕ್ವೇಷನ್ನ ರಿಕಾಲ್ ಮಾಡಬೇಕು ಅಂದರೆ ನಾನು ಇಲ್ಲಿ ಹಾಕಿದ್ದೀನಿ. ಇನ್ ವೆಕ್ಟರ್ ನೊಟೇಷನ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4πε0 q by r square r cap ಅಂತ ಹಾಕಿದ್ದೀನಿ. ಸೊ r cap is unit vector in the direction of vector r. ಸೊ E is a vector quantity. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡೆರಿವೇಷನ್ ವೆಕ್ಟರ್ ಟ್ರೀಟ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ವೆಕ್ಟರ್ಸ್ನ ಯೂಸ್ ಮಾಡ್ತೀನಿ. ಬಹಳ ಈಸಿ ವೆಕ್ಟರ್ಸ್ ಯೂಸ್ ಮಾಡೋದು, ಏನೂ ತಲೆನೋವಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಯಾಕೆ ಇಲ್ಲೇ ವೆಕ್ಟರ್ಸ್ ಮಾಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಡೆರಿವೇಷನಲ್ಲಿ ವೆಕ್ಟರ್ಸ್ ಯೂಸ್ ಮಾಡಲೇಬೇಕು, ಇಲ್ಲಾಂದ್ರೆ ಸ್ವಲ್ಪ ತಲೆನೋವು ಬರುತ್ತೆ, ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ ಯಾವ ಥರ ಯೂಸ್ ಮಾಡಬೇಕು. ಸೊ ಈ ಡೆರಿವೇಷನ್ಗೆ ಬಹಳ ಮುಖ್ಯವಾಗಿ ನಮಗೆ ಬೇಕಿರುವಂಥದ್ದು ಡಯಾಗ್ರಾಮ್ ಮತ್ತು ಎಕ್ಸ್ಪ್ಲನೇಷನ್ ಆಫ್ ದ ಸಿಂಬಲ್ಸ್. I have taken a negative charge here, positive charge here. I made this point A, that one is point B. So Y is the center of dipole. ಇಲ್ಲಿ ಬರ್ದಿದೆ Y is center of dipole ಅಂತ. Q magnitude of the charge. So negative charge ಅಂದರೆ positive charge ಗೆ magnitude ಬಂದು Q ಅಂತ ಹಾಕೊಂಡಿದ್ದೀನಿ. Next 2A is length of dipole. So ಇಲ್ಲಿಂದ ಇಲ್ಲಿಗೆ dipole length ಬಂದು 2A. Half the distance ಬಂದು A ಅಂತ ಬರ್ಕೊಂಡಿದ್ದೀನಿ. So ಈ ಚಾರ್ಜ್ ಇದೆ ಪಾಯಿಂಟ್ ಓಗೆ, ಪಾಯಿಂಟ್ ಓ ಇಂದ ಇಲ್ಲಿಗೆ ಎ ಇದೆ. ಸೊ ಈ ಡಿಸ್ಟೆನ್ಸ್ ಎ, ಈ ಡಿಸ್ಟೆನ್ಸ್ ಎ ಅಷ್ಟು ಬರ್ತೀನಿ. ಇದಾದ್ಮೇಲೆ ಆನ್ ದ ಆಕ್ಸಿಸ್ ನಾವು ಹೆಡ್ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಡೈಪೋಲ್ ಇಲ್ಲೇ ಹೇಳಿದ್ದೀನಿ. ಆಕ್ಸಿಸ್ ಅಂದ್ರೆ ಈ ಲೈನ್, ಇದನ್ನ ಎಕ್ಸ್ಟೆಂಡ್ ಬೇಕಾದ್ರೂ ಮಾಡ್ಕೋಬಹುದು, ರೈಟ್ ಸೈಡ್ ಆದ್ರೂ ಮಾಡ್ಬೋದು, ಲೆಫ್ಟ್ ಸೈಡ್ ಆದ್ರೂ ಮಾಡ್ಬೋದು. ನಾನು ರೈಟ್ ಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಮೋಸ್ಟ್ ಆಫ್ ಅಸ್ ಯೂಸ್ ರೈಟ್ ಹ್ಯಾಂಡ್. ನಮಗೆ ಲೆಫ್ಟ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹೋಗೋಕೆ ಬಹಳ ಅನುಕೂಲ ಬರೆಯೋದಕ್ಕೆ. ಸೊ ಲೆಫ್ಟ್ ಬರೀಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ದ ರೀಸನ್ ವೈ ಹ್ಯಾವ್ ಟೇಕನ್ ಪಾಯಿಂಟ್ ಪಿ ಆನ್ ದ ರೈಟ್ ಸೈಡ್. ನೀವು ಲೆಫ್ಟ್ ಬೇಕಾದ್ರೂ ಬರ್ಕೋಬಹುದು, ಏನು ತೊಂದರೆ ಇಲ್ಲ. ನಾನು ರೈಟ್ ಸೈಡ್ ಹಾಕಿದ್ದೀನಿ. ಮತ್ತು ಇಲ್ಲಿ ನೆಗೆಟಿವ್ ಚಾರ್ಜ್ ತೊಗೊಂಡಿದ್ದೀನಿ, ಇಲ್ಲಿ ಪಾಸಿಟಿವ್ ಚಾರ್ಜ್. ನೀವು ಬೇಕಾದ್ರೆ ರಿವರ್ಸ್ ತಗೋಬೋದು. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ತಗೋಬೋದು, ಇಲ್ಲಿ ನೆಗೆಟಿವ್ ಚಾರ್ಜು. ಬಟ್ ಇಲ್ಲಿ ಅಪ್ರೋಪ್ರಿಯೇಟ್ ಸೈನ್ಸ್ ನಮಗೆ ಭಾಳ ಮುಖ್ಯ ಅಷ್ಟೇ. ಈ ಡಯಾಗ್ರಾಮ್ ಸಂಬಂಧಪಟ್ಟಿರೋದು ನೋಡೋಣ. ಅಟ್ ಪಾಯಿಂಟ್ ಪಿ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ಡೈಪೋಲ್. ಸೊ ಅಲ್ಲಿ ಪ್ರೀವಿಯಸ್ ಈ ಟಾಪಿಕ್ ಡಿಸ್ಕಸ್ ಮಾಡಬೇಕಂತ ನಾನು ಹೇಳಿದ್ದೀನಿ. ಸೊ ಡಿಸ್ಟೆನ್ಸಸ್ ಆರ್ ಮೆಷರ್ಡ್ ಫ್ರಮ್ ದ ಸೆಂಟರ್ ಆಫ್ ಡೈಪೋಲ್. ಸೊ ನನಗೆ ಈ ಪಾಯಿಂಟ್ ಪಿ ಡಿಸ್ಟೆನ್ಸ್ ಬೇಕು. ಐ ಟೇಕ್ ದ ಸೆಂಟರ್ ಆಫ್ ಡೈಪೋಲ್ ಓ. ಫ್ರಮ್ ಹಿಯರ್ ಐ ಹ್ಯಾವ್ ಟೇಕನ್ ಡಿಸ್ಟೆನ್ಸ್ ಆರ್. ಆರ್ ಇಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ವಿಚ್ ಈಸ್ ಆನ್ ದ ಆಕ್ಸಿಸ್ ಆಫ್ ಡೈಪೋಲ್. ಆಫ್ ಕೋರ್ಸ್ ನೋ ನೀಡ್ ಟು ಸೇ ದಟ್ ದ ಡಿಸ್ಟೆನ್ಸ್ ಈಸ್ ಬೀಂಗ್ ಮೆಷರ್ಡ್ ಫ್ರಮ್ ಸೆಂಟರ್ ಆಫ್ ಡೈಪೋಲ್. ದಟ್ ಈಸ್ ಅಂಡರ್ಸ್ಟುಡ್. ಅದು ಸಾಕು. ಈಗ ನೀವು ಬನ್ನಿ, ಮತ್ತೆ ಈಗ ಈ ಸಿಂಪಲ್ ಸ್ಮಾಲ್ ಡಯಾಗ್ರಾಮ್ ಅಲ್ಲಿ ನಾನು ಕೊಟ್ಟಿರೋ ಹಾಗೆ ಡೈಪೋಲ್ ಮೊಮೆಂಟ್ ಈಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಇಲ್ಲಿ ಹಾಕಿದ್ದೀನಿ, ಇಲ್ಲೇ ಬೇಕಿಲ್ಲ ನಿಮಗೆ, ಎಲ್ಲಿ ಬೇಕಾದ್ರೂ ಹಾಕೋಬಹುದು. ನೀವು ಪಿ ಕ್ಯಾಪ್ ಇಲ್ಲಿ ಹಾಕಿ, ನೀವು ಇಷ್ಟ ಇಲ್ಲ ಅನ್ಕೊಳ್ಳಿ, ಇಲ್ಲಿ ಗ್ಯಾಪ್ ಇಲ್ಲಿ ಹಾಕೊಂಡ್ರು ತೊಂದರೆ ಇಲ್ಲ. ಸೊ ಇಟ್ ಈಸ್ ಮೆಷರ್ಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ ಸಾಕು. ನೆಕ್ಸ್ಟ್ ಸೇಮ್ ಡೈರೆಕ್ಷನ್ ಆಫ್ ವೆಕ್ಟರ್ ಪಿ ನಾನೇನು ಮಾಡಿದ್ದೀನಿ, ಪಿ ಕ್ಯಾಪ್ ಹಾಕೊಂಡಿದ್ದೀನಿ. ದಟ್ ವಿಲ್ ಬಿ ಯೂಸ್ಫುಲ್ ಟು ಅಸ್ ಇನ್ ಅವರ್ ಡಿಸ್ಕಷನ್. ಇಷ್ಟು ಸಾಕು. ಪರಣೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ನಮ್ಮ ಟಾಪಿಕ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಟೂ ಚಾರ್ಜಸ್, ಒನ್ ಈಸ್ ಪಾಸಿಟಿವ್ ಚಾರ್ಜ್ ಹಿಯರ್, ಅದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಸೊ ಇದನ್ನ ಇಂಡಿವಿಜುವಲ್ ಆಗಿ ಬರ್ಕೊಂಡು ನೆಕ್ಸ್ಟ್ ಅದನ್ನ ವೆಕ್ಟರ್ ಸಮ್ ಮಾಡಬೇಕು ಅಷ್ಟೇ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇ ಎಫ್, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ. ಸೊ ಬಿ ಅಲ್ಲಿ ನಾನು ಇಟ್ಟಿರೋದು ಪಾಸಿಟಿವ್ ಚಾರ್ಜ್. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್? ಸೊ E1 ಅಂತ ತಗೊಂಡಿದ್ದೀನಿ. ಸೊ E1 ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ E1 ನನ್ನ ಡೈರೆಕ್ಷನ್ ರೈಟ್ ಸೈಡ್ ತೋರಿಸಿದ್ದೀನಿ. ಯಾಕೆ ಡೈರೆಕ್ಷನ್ ರೈಟ್ ಸೈಡ್ ಅಂದರೆ ಪ್ರೀವಿಯಸ್ ಡಿಸ್ಕಷನ್ ಅಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ದ ಡೈರೆಕ್ಷನ್ ಅಲಾಂಗ್ ವಿಚ್ ಎ ಯೂನಿಟ್ ಚಾರ್ಜ್ ಮೂವ್ಸ್. ನೀವು ಅಕಸ್ಮಾತ್ ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಲಿಂಕ್ ಅವೈಲಬಿಲಿಟಿ ಇದೆ, ಆ ಲಿಂಕ್ ಹೋಗಿ ಪ್ರೀವಿಯಸ್ ಡಿಸ್ಕಷನ್ಸ್ನ ನೋಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಾಪಸ್ ಬರೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ E1 ಅಂತ ತಗೊಂಡಿದ್ದೀನಿ. ಇದು ಯಾಕೆ ಡೈರೆಕ್ಷನ್ ರೈಟ್ ಸೈಡ್ ಕೊಟ್ಟಿದ್ದೀವಿ ಅಂದರೆ, ಇಫ್ ಯು ಪ್ಲೇಸ್ ಟೆಸ್ಟ್ ಚಾರ್ಜ್ ಹಿಯರ್, ಟೆಸ್ಟ್ ಚಾರ್ಜ್ ಇದೆ ಪಾಸಿಟಿವ್ ಚಾರ್ಜ್, ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ ಬಿ ಅಲ್ಲಿ. ಪಾಸಿಟಿವ್ ಚಾರ್ಜ್ ರಿಪಲ್ಷನ್ ಇರುತ್ತೆ, ಬೇಸಿಕ್ ಪ್ರಾಪರ್ಟಿ ಆಫ್ ಚಾರ್ಜ್. ಸೊ ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್.
ಇನ್ನು ನಾನು ಪಾಸಿಟಿವ್ ಚಾರ್ಜ್ ಇಟ್ಟರೆ ಟೆಸ್ಟ್ ಚಾರ್ಜ್ ರಿಪೆಲ್ ಆಗುತ್ತೆ, ಅದು ಈ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ E1 ವೆಕ್ಟರ್ ಇಸ್ ಶೋನ್ ಟುವರ್ಡ್ಸ್ ರೈಟ್. ಸೊ ನಾನೇನು ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಚಾರ್ಜ್ ಅಟ್ ಪಿ E1 ಇಸ್ ಈಕ್ವಲ್ ಟು ಈ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ, 1/4πε0 ಚಾರ್ಜ್ ಕ್ಯೂ. ಇದು ನಾವು ಡಿಸ್ಟೆನ್ಸ್ ಸ್ಕ್ವೇರ್ ಅಂತ ಹೇಳ್ಕೋಬೇಕು ಮನಸ್ಸಲ್ಲಿ. 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ನಾವು ತಗೋಬೇಕು. ಏನು ಡಿಸ್ಟೆನ್ಸ್ ಇದೆ ಈ ಪಾಯಿಂಟ್ ಪಿ? ಈಗ ನಮಗೆ ಡಿಸ್ಟೆನ್ಸ್ ಬೇಕಿರೋದು ಪಾಸಿಟಿವ್ ಚಾರ್ಜ್ ಇಂದ ಪೀಕ್ ಬೇಕು. ಪಾಸಿಟಿವ್ ಚಾರ್ಜ್ ಇಂದ ಪೀಕ್ ಡಿಸ್ಟೆನ್ಸ್ ನಾವು ಬೇಕಾಗಿರೋದು. ನೀವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಓ ಪೀಕ್ ಬಂದು ಆರ್ ಅಂತ ತಗೊಂಡಿದ್ದೀವಿ, ಆರ್. ಈ ಡಿಸ್ಟೆನ್ಸ್ ಬಂದು ಎ ಇದೆ. ಈ ಆರ್ ಅಲ್ಲಿ ಈ ಡಿಸ್ಟೆನ್ಸ್ ನಾನು ಕಳೆದ್ರೆ, ಇಫ್ ಐ ಸಬ್ಟ್ರಾಕ್ಟ್ ಎ ಫ್ರಮ್ ಆರ್, ಈ ಡಿಸ್ಟೆನ್ಸ್ ನನಗೆ ಬರುತ್ತೆ. ನನಗೆ ಬೇಕಿರೋದು ನನಗೆ ಬಿ ಪಿ ಡಿಸ್ಟೆನ್ಸ್ ಬೇಕು. ಚಾರ್ಜ್ ಟು ಪಾಯಿಂಟ್ ಪಿ ಡಿಸ್ಟೆನ್ಸ್ ಏನಿದೆ, ಸೊ ಇದು ಬಂದು ಆರ್ ಮೈನಸ್ ಎ. ಸೊ ಡಿಸ್ಟೆನ್ಸ್ ಸ್ಕ್ವೇರ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ವೆಕ್ಟರ್ ಹಾಕಿದ್ದೀವಿ. ರೈಟ್ ಹ್ಯಾಂಡ್ ಸೈಡ್ ಇಷ್ಟೇ ಬರುತ್ತೆ, ಸರಿ ಹೋಗಲ್ಲ. ರೈಟ್ ಹ್ಯಾಂಡ್ ಸೈಡ್ ಸ್ಕೇಲರ್ ಆಗಿಬಿಡುತ್ತೆ. ನಾವು ಒಂದು ವೆಕ್ಟರ್ ರೈಟ್ ಹ್ಯಾಂಡ್ ಸೈಡ್ ವೆಕ್ಟರ್ ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ, ಅಲ್ಲೊಂದು ಯೂನಿಟ್ ವೆಕ್ಟರ್ ತೊಗೊಂಡಿದ್ದೀನಿ, ವೆಕ್ಟರ್ ಯೂನಿಟ್ ವೆಕ್ಟರ್ ಪಿ ಕ್ಯಾಪ್. ಸೊ ಅಲ್ಲಿ ವೆಕ್ಟರ್ ಏನು ಮಾಡಿದ್ದೀವಿ, ಯೂನಿಟ್ ವೆಕ್ಟರ್ ಪಿ ಕ್ಯಾಪ್ ಅಂತ ಹಾಕೊಂಡಿದ್ವಿ. ಏನಿದೆ ಪಿ ಕ್ಯಾಪು? ಪಿ ಕ್ಯಾಪ್ ನೋಡಿ ಈ ಡೈರೆಕ್ಷನ್ ಇದೆ. ಸೊ ಇಲ್ಲಿ E1 ಡೈರೆಕ್ಷನ್ ಇದೆಯಲ್ಲ, E1 ಡೈರೆಕ್ಷನ್ ಪಿ ಕ್ಯಾಪ್ ಡೈರೆಕ್ಷನ್ ಇರೋದ್ರಿಂದ ಪಿ ಕ್ಯಾಪ್ ಹಾಕಿ, ಬಹಳ ಮುಖ್ಯ ಇದು. ಸೊ E1 ಯಾವ ಡೈರೆಕ್ಷನ್ ಇದೆ? ಸೊ E1 ಇರೋ ಡೈರೆಕ್ಷನ್ ಬಂದು ಪಿ ಕ್ಯಾಪ್ ಡೈರೆಕ್ಷನ್ ಇದೆ. ಸೊ E1 ಬಂದು E1 ಇಸ್ ದ ಡೈರೆಕ್ಷನ್ ಆಫ್ ಪಿ ಕ್ಯಾಪ್. ಅಕಸ್ಮಾತ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಟು ಪಿ ಕ್ಯಾಪ್ ಇದ್ರೆ ನೆಗೆಟಿವ್ ಹಾಕೋಬೇಕಷ್ಟೇ. ಸೊ ಪಿ ಕ್ಯಾಪ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪಿ ಕ್ಯಾಪ್ ಡೈರೆಕ್ಷನ್ ನಾವು E1 ನೆಗೆಟಿವ್ ಪಾಸಿಟಿವ್ ಅಂತ ಬರ್ಕೊಳ್ತೀವಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೈನ್ ಬರೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ. ಸೊ ಎ ನಾನು ನೆಗೆಟಿವ್ ಚಾರ್ಜ್ ಇಟ್ಟಿದ್ದೀನಿ. ನಾವು ಬರೆಯೋಣ 1/4πε0 ಚಾರ್ಜ್ ಕ್ಯೂನೆ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಅಂದರೆ ಡಿಸ್ಟೆನ್ಸ್ ಈಸ್ ಮೆಷರ್ಡ್ ಫ್ರಮ್ ಎ ಟು ಪಿ. ನೀವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಎ ಇದೆ. ಟೋಟಲ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಆರ್ ಪ್ಲಸ್ ಎ. ಸೊ ಅದಕ್ಕೋಸ್ಕರ ಆರ್ ಪ್ಲಸ್ ಎ ಸ್ಕ್ವೇರ್ ವ್ಯಾಲ್ಯೂ ಬೇಕು ನಮಗೆ, ಕ್ಯೂ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ E2 ಹೇಗೆ ಡೈರೆಕ್ಷನ್ ಬಂತದು? ಇದು ನಾವು ಟೆಸ್ಟ್ ಚಾರ್ಜ್ ಇಲ್ಲಿ ಇಟ್ಟಿದ್ದೀವಿ. ಟೆಸ್ಟ್ ಚಾರ್ಜ್ ಇದ್ದ ತಕ್ಷಣವೇ ಈ ನೆಗೆಟಿವ್ ಚಾರ್ಜ್ ಈ ಟೆಸ್ಟ್ ಚಾರ್ಜ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಟೆಸ್ಟ್ ಚಾರ್ಜ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ಲೆಫ್ಟ್. ಸೊ ದೇರ್ ಫಾರ್ ಇಟ್ಸ್ ಡೈರೆಕ್ಷನ್ ಈಸ್ ಟುವರ್ಡ್ಸ್ ಲೆಫ್ಟ್. ನೆಕ್ಸ್ಟ್ E2 ಬಂದು ಆಪೋಸಿಟ್ ಟು ಪಿ ಕ್ಯಾಪ್. ಸೊ ಡೈರೆಕ್ಷನ್ ಆಫ್ E2 ಈಸ್ ಆಪೋಸಿಟ್ ಟು ಪಿ ಕ್ಯಾಪ್. ಪಿ ಕ್ಯಾಪ್ ಬಂದು ಈ ಡೈರೆಕ್ಷನ್ ಪರ್ಮನೆಂಟ್ ಇದು. ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. Direction of dipole moment is taken always from negative charge to positive charge mark. So E2 ಬಂದು ಆಪೋಸಿಟ್ ಟು ಪಿ ಕ್ಯಾಪ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಮೈನಸ್ ಪಿ ಕ್ಯಾಪ್ ಹಾಕ್ಕೊಳ್ತೀವಿ ಇಷ್ಟೇ. ಸೊ E2 ಅಲ್ಲಿ 1/4πε0 ಕ್ಯೂ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಪಿ ಕ್ಯಾಪ್. ಮೈನಸ್ ಪಿ ಕ್ಯಾಪ್ ಹೇಗೆ ಬಂತು ಅಂದರೆ E2 ಮತ್ತು ಪಿ ಕ್ಯಾಪ್ ಆರ್ ಆಪೋಸಿಟ್ಲಿ ಡೈರೆಕ್ಟೆಡ್. ನೀವು ಎರಡು ಈಕ್ವೇಷನ್ ಇದು ಬರೆದ ಮೇಲೆ ನಿಮಗೆ ಡೆರಿವೇಷನ್ನು 70 to 80% ಡೆರಿವೇಷನ್ ಇಸ್ ಕಂಪ್ಲೀಟೆಡ್. ಇನ್ನೇನು ಇಲ್ಲ ಹೆಚ್ಚಿಗೆ. ನಮಗೀಗ ನೆಕ್ಸ್ಟ್ ನೋಡೋಣ. ಸಿನ್ಸ್ ದೇರ್ ಆರ್ ಟು ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಟ್ ಪಾಯಿಂಟ್ ಪಿ ವಿಚ್ ಆರ್ ಆಕ್ಟಿಂಗ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್, ನಾವೇನು ಮಾಡಬೇಕು, ಫೈಂಡ್ ವಾಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಫೈಂಡ್ ಔಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವ್ದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಮಾಡಿ ಅಷ್ಟೇ. ಸೊ ವೆಕ್ಟರ್ ಈಸ್ ಈಕ್ವಲ್ ಟು E1 ಪ್ಲಸ್ E2. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿದ್ರೆ ಆ್ಯಡ್ ಮಾಡಿದ್ದಾರೆ. ಸೊ ಆ್ಯಡ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿ 1/4πε0 ಕಾಮನ್ ಇದೆ, ಕ್ಯೂನು ಕಾಮನ್ ಇದೆ, ಪಿ ಕ್ಯಾಪು ಕಾಮನ್ ಇದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಕ್ಯೂ ಪಿ ಕ್ಯಾಪ್ ಡಿವೈಡ್ ಬೈ 4πε0 ಹೊರಗಡೆ ಹಾಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಬಂದು ಪಾಸಿಟಿವ್ ಟರ್ಮ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಈ ನೆಗೆಟಿವ್ ಸೈನ್ನ ಇಲ್ಲಿ ಹಾಕೊಂಡ್ಬಿಟ್ರೆ ಅದನ್ನು -1/r ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇವೆರಡನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಫಸ್ಟ್ ಟರ್ಮಲ್ಲಿ ಕೋಎಫಿಷಿಯಂಟ್ ಉಳಿದಿರೋದು 1/r ಮೈನಸ್ ಎ ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ ಇರೋದ್ರಿಂದ -1/r ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಅಂದರೆ ಉಳಿದಿದ್ದು ನೋಡ್ಕೊಳ್ಳಿ. ಈ ಟರ್ಮ್ನ ಹಾಗೆ ಇಟ್ಕೊಳ್ಳಿ ಹೊರಗೆ. ಡಿನಾಮಿನೇಟರ್ LCM ಅಲ್ಲಿ ನಮಗೆ 2 ಟರ್ಮ್ಸ್ ಇದೆ. ಸಿಂಪ್ಲಿಫಿಕೇಶನ್ ಮಾಡಬೇಕು. ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಈಗ ನಮಗೆ ಈ ಪಾರ್ಟಲ್ಲಿ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಇದು ನಮಗೆ ಸಿಂಪ್ಲಿಫಿಕೇಶನ್ ಗೊತ್ತಿದೆ. ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಲ್ಲ ಕಡೆ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಫಸ್ಟ್ ಟರ್ಮ್ ಸ್ಕ್ವೇರ್, ಸೆಕೆಂಡ್ ಟರ್ಮ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್.
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾನೇನು ಮಾಡ್ತೀನಿ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಹೋಲ್ ಸ್ಕ್ವೇರ್ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಪ್ಲಸ್ ಸ್ಕ್ವೇರ್ ಆಫ್ ದ ಸೆಕೆಂಡ್ ಟರ್ಮ್ ಪ್ಲಸ್ 2 ಟೈಮ್ಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಅದನ್ನು ಬರ್ತೀವಿ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಷ್ಟೇ ಫಸ್ಟ್ ಟರ್ಮ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಟರ್ಮ್ ಸ್ಕ್ವೇರ್ ಮೈನಸ್ 2r ಎ ಬರುತ್ತೆ. ಇದಾದಮೇಲೆ ನೀವು ಇಲ್ಲೇನೇ ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು. ಇಲ್ಲಿ ಆರ್ ಸ್ಕ್ವೇರ್ ಇಲ್ಲಿ ಓಪನ್ ಮಾಡಿದ್ರೆ ಬ್ರಾಕೆಟ್ಸ್ನ ಮೈನಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಎ ಸ್ಕ್ವೇರ್ ಇಲ್ಲಿ ಓಪನ್ ಮಾಡಿದ್ರೆ ಅದು ಮೈನಸ್ ಎ ಸ್ಕ್ವೇರ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2r ಎ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ ಆಫ್ ಮೈನಸ್ ಇಟ್ ಇಸ್ ಪ್ಲಸ್ ಆಗುತ್ತೆ. ಸೊ 2r ಎ ಪ್ಲಸ್ 2r ಎ ಬಂದು 4r ಎ. ಸೊ ಅಲ್ಲಿಗೆ ಏನು ಮಾಡಿದ್ದೀನಿ ಈ ಹೊರಗಡೆ ಟರ್ಮ್ನ ಹಾಗೆ ಬರೋದು 4r ಎ ಬರುತ್ತೆ. ಡಿನಾಮಿನೇಟರ್ಗೆ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದನ್ನು ನಾನು ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಈಗ ನಮಗೆ ಇದು ಡೆರಿವೇಷನ್ ಇಲ್ಲವರೆಗೂ ಜನರಲ್ ಡೆರಿವೇಷನ್. ನಮಗೆ ಎಕ್ಸಾಮಲ್ಲಿ ಫಾರ್ ಎ ಶಾರ್ಟ್ ಡೈಪೋಲ್ ಕೇಳ್ತಾರೆ. ಫಾರ್ ಎ ಶಾರ್ಟ್ ಡೈಪೋಲ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಮುಂದಕ್ಕೆ ನೋಡೋಣ. ಫಾರ್ ಎ ಶಾರ್ಟ್ ಡೈಪೋಲ್ ಅಂದರೆ ಇದು ತುಂಬ ಹತ್ತಿರದಲ್ಲಿರುತ್ತೆ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ತುಂಬ ಹತ್ತಿರದಲ್ಲಿದ್ದರೆ ಎ ಒಂದು ಭಾಳ ಸಣ್ಣ ವ್ಯಾಲ್ಯೂ. ಸೊ ಎ ಇಫ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಕಂಪೇರ್ಡ್ ಟು ದಿಸ್ ಡಿಸ್ಟೆನ್ಸ್, ಈ ಪಾಯಿಂಟ್ ಡಿಸ್ಟೆನ್ಸ್ ಬಹಳ ದೂರದಲ್ಲಿದ್ದಾಗ ಈ ಡಿಸ್ಟೆನ್ಸ್ ಬಹಳ ಕಡಿಮೆ ಇದ್ದಾಗ ಸೊ ಫಾರ್ ಎ ಶಾರ್ಟ್ ಡೈಪೋಲ್ ಎ ಇಸ್ ವೆರಿ ವೆರಿ ಸ್ಮಾಲ್ ಕಂಪೇರ್ಡ್ ಟು ಡಿಸ್ಟೆನ್ಸ್ ಆರ್. ಸೊ ಈ ಇದರಲ್ಲಿ ನಾವು ಇಲ್ಲಿ ಏನೇ ಕಡಿಮೆ ಇದೆ ಸಣ್ಣದ ವ್ಯಾಲ್ಯೂ, ತುಂಬ ಸಣ್ಣ ವ್ಯಾಲ್ಯೂ, ಚಿಕ್ಕ ವ್ಯಾಲ್ಯೂ ಇದೆ ಹೇಗೆ ಎ ಸ್ಕ್ವೇರ್ ಕಂಡಿಡಿದಾಗ ಇನ್ನೂ ಚಿಕ್ಕದಾಗುತ್ತೆ. ಫಾರ್ ಎ ಶಾರ್ಟ್ ಡೈಪೋಲ್ ಎ ಇಸ್ ವೆರಿ ವೆರಿ ಸ್ಮಾಲ್, ಎ ಸ್ಕ್ವೇರ್ ಕ್ಯಾನ್ ಬಿ ನೆಗ್ಲೆಕ್ಟ್. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಡಿನಾಮಿನೇಟರ್ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹೊಡ್ಕೊಡುತ್ತೆ. ಸೊ ಹಾಗೆ ಮಾಡಿದ್ದೀನಿ ಫಾರ್ ಎ ಶಾರ್ಟ್ ಡೈಪೋಲ್ ಎ ಇಸ್ ವೆರಿ ವೆರಿ ಲೆಸ್ ದೆನ್ ಆರ್ ದೆನ್ ಎ ಸ್ಕ್ವೇರ್ ಮೇ ಬಿ ನೆಗ್ಲೆಕ್ಟೆಡ್ ಇನ್ ದ ಡಿನಾಮಿನೇಟರ್. ಇಲ್ಲಿ ನೆಗ್ಲೆಕ್ಟ್ ಮಾಡಬೇಕು, ಇಲ್ಲಿ ಮಾಡೋ ಹಾಗಿಲ್ಲ, ಇಲ್ಲಿ ಇರಬೇಕು, ಇಲ್ಲಿ ತೊಂದರೆ ಇಲ್ಲ. ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಈ ಪಾರ್ಟಿಗೆ ಮಾತ್ರ ನೆಗ್ಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಆವಾಗ ಏನಾಗುತ್ತೆ ಕ್ಯೂ ಪಿ ಕ್ಯಾನ್ 4πε0 ಹಾಗೆ ಉಳ್ಕೊಳ್ಳುತ್ತೆ. ನ್ಯೂಮರೇಟರ್ 4r ಏನು ಹಾಗೆ ಇದೆ. ಡಿನಾಮಿನೇಟರಲ್ಲಿ ಇದನ್ನು ಡ್ರಾಪ್ ಮಾಡಿಬಿಟ್ರೆ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂದು ಆರ್ ಪವರ್ 4 ಇರುತ್ತೆ. ಸ್ಮಾಲ್ ಸಿಂಪ್ಲಿಫಿಕೇಶನ್ ಮಾಡಿ ಈ 4 ನಾನು ಏನು ಮಾಡ್ತೀನಿ 2 × 2 ಅಂತ ಬರ್ಕೊಂಡಿದ್ದೀನಿ. ಇನ್ನು ಕ್ಯೂ ಎ ಜೊತೆಗೆ ಸೇರಿಸಿದ್ದೀನಿ, ಈ ಪಿ ಕ್ಯಾಪ್ನು ಹಾಗೆ ಬರ್ಕೊಂಡಿದ್ದೀನಿ. 4πε0 ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯೂ ಬರುತ್ತೆ. ಈ 2QA ಯಾಕೆ ಬರ್ಕೊಂಡಿರೋದು ಅಂದರೆ ನಮ್ಮ ಹತ್ರ ಇದೆ 2QA is nothing but P dipole moment. So ಇದನ್ನ 2P P cap by 4πε0 ಹಾಕಿ ಇಷ್ಟೇ. ಸೊ ಇನ್ನು ಮುಂದೆ ಬೇಕಾದ್ರೆ P cap is nothing but ಇಲ್ಲಿ ವೆಕ್ಟರ್ ನೋಟೇಷನ್ ಇದೆ. P cap is nothing but ವೆಕ್ಟರ್ P 2P by 4πε0 ಹಾಕಿ. ಇದು ಎಂಡ್ ಆಫ್ ದ ಡೆರಿವೇಷನ್. ಸೊ ಈ ಫಾರ್ಮ್ ಅಲ್ಲಾದ್ರೂ ಬಿಡ್ಬೋದು, ಇಲ್ಲಾದ್ರೂ ಬರೀ ಇದು ನಾವು ಬರೀ ಏನು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ವೆಕ್ಟರ್ ಪಿ ಕ್ಯಾಪ್ ಅಥವಾ ವೆಕ್ಟರ್ ಪಿ ತಗೊಂಡ್ರೆ ಪಿ ಬಂದು ಈ ಡೈರೆಕ್ಷನ್ ಲೆಫ್ಟ್ ಟು ರೈಟ್. ಸೊ ದಟ್ ಈಸ್ ನಥಿಂಗ್ ಬಟ್ ಇನ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಪಿ. ಸೊ ಇಷ್ಟು ಈ ಸೆಷನ್ಗೆ ಸ್ಟಾಪ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಡೆರಿವೇಷನ್ ಇದೆಯಲ್ಲ ಆ ಡೆರಿವೇಷನ್ ತಗೊಳ್ಳೋಣ. ಟರ್ನಿಂಗ್ ಪಾಯಿಂಟ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಟರ್ನಿಂಗ್ ಪಾಯಿಂಟ್ ಕ್ಲಾಸಸ್. ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು.